ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದುಡ್ಡನ್ನು ದುಡಿಯೋದು ಎಷ್ಟು ಕಷ್ಟನೋ ದುಡ್ಡನ್ನು ಕೂಡಿಡೋದು ಅಷ್ಟೇ ಕಷ್ಟ ಸ್ನೇಹಿತರೆ. ಅಷ್ಟೇ ಜಾಣ್ಮೆಯಿಂದ ನಾವು ಇದನ್ನು ಕೂಡಿಡಬೇಕಾಗತ್ತೆ. ಅದರಲ್ಲೂ ಹೌಸ್ ವೈಫ್ಸ್ ಆಗಿರೋರು ಮನೆಯಲ್ಲಿ ಕೆಲಸ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಮನಿ ಸೇವ್ ಮಾಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ವರ್ಷಕ್ಕೆ ಒಂದು ಸಾರಿ ಈ ಉಂಡೆಯನ್ನು ತೆಗಿತೀನಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಈ ರೀತಿಯಾಗಿ ಇಡ್ತೀನಿ. ಇದನ್ನು ಯಾವ ದಿನ ನಾನು ಉಂಡೆಯನ್ನು ಇಡ್ತೀನಿ ಅಂತ ಕೂಡ ತಿಳಿಸ್ಕೊಡ್ತೀನಿ. ಇನ್ನೇನು ವರಮಹಾಲಕ್ಷ್ಮಿ ಹತ್ರ ಬಂತಲ್ಲ, ಆಗಸ್ಟ್ 8ನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಅದಕ್ಕೋಸ್ಕರ ಇವತ್ತು ಸಂಡೇ ಆಗಿರೋದ್ರಿಂದ ಈ ಉಂಡಿಯನ್ನು ಓಪನ್ ಮಾಡಿದ್ರಿ. ಇನ್ನು ನನಗೆ ಸೀರೆ ಬೇಕಾಗುತ್ತೆ, ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಬೇಕಾಗುತ್ತೆ. ಹಾಗಾಗಿ ಸೀರೆಯನ್ನು ತರೋದಕ್ಕೆ ನಾನು ಈ ದಿನ ಈ ಉಂಡಿಯನ್ನು ಓಪನ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟೆಲ್ಲ ಅಮೌಂಟನ್ನು ನಾನು ಸೇರಿಸಿಟ್ಟಿದ್ದೀನಿ, ಯಾವ ರೀತಿಯಾಗಿ ಸೇರಿಸ್ದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನಾವು ಒಂದೊಂದು ರೂಪಾಯಿನೂ ಸೇರಿಸಿದ್ರೇ, ಯಾಕೆಂದರೆ 10 ರೂಪಾಯಿ ಆಗಬೇಕು ಅಂದರೆ ನಾವು ಒಂದೊಂದು ರೂಪಾಯಿನೂ ಸೇರಿಸಿದ್ರೇ 10 ರೂಪಾಯಿ ಆಗೋದಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು 100 ರೂಪಾಯಿ ಸೇರಿಸಿದ್ರೇ 1000 ರೂಪಾಯಿ ಆಗೋದು. ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟನ್ನು ನೀವು ಹಣವನ್ನು ಸೇವ್ ಮಾಡ್ತಾ ಇಡಬೇಕಾಗತ್ತೆ. ಇದನ್ನು ನಾನು ದೇವ್ರ ಮನೇಲಿ ಇಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಈ ವರ್ಷ ಇಟ್ಟರೆ ನೆಕ್ಸ್ಟು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ತನಕ ಈ ಉಂಡೆಯನ್ನು ಓಪನ್ ಮಾಡೋದೇ ಇಲ್ಲ. ಇನ್ನು ಇದನ್ನು ಯಾವ ದಿನ ನಾನು ಇಡ್ತೀನಿ ಅನ್ನೋದಾದರೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಮಗೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಅಷ್ಟಮಿ ದಿನ ನಾನು ಲಾಸ್ಟ್ ಇಯರು ಕೂಡ ತಿಳಿಸ್ಕೊಟ್ಟಿದ್ದೆ, ಅಷ್ಟಮಿ ದಿನ ನಾವು ಈ ರೀತಿಯಾಗಿ ಉಂಡೆಯನ್ನು ಇಡಬೇಕು ಅಂತ. ಹಾಗಾಗಿ ನಾನು ಈ ಉಂಡೆಯನ್ನು ಓಪನ್ ಮಾಡಿದ್ರೆ ನೆಕ್ಸ್ಟು ನಾನು ವರಮಹಾಲಕ್ಷ್ಮಿ ಹಬ್ಬ ಕಳೆದು ನೆಕ್ಸ್ಟು ನಮಗೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ಲ, ಆ ಅಷ್ಟಮಿ ದಿನ ನಾನು ಮತ್ತೆ ಉಂಡೆಯನ್ನು ಇಟ್ಟು ನಾನು ಈ ರೀತಿಯಾಗಿ ಮನಿ ಸೇವ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಇನ್ನು ಯಾವ ರೀತಿಯಾಗಿ ಸೇವ್ ಮಾಡ್ತೀನಿ ಅನ್ನೋದಾದರೆ, ನಾನಿಲ್ಲಿ ಪ್ಲಾಸ್ಟಿಕ್ಕು ಅಥವಾ ಮಣ್ಣಿಂದ ಇಟ್ಟಿಲ್ಲ. ನಮ್ಮ ಮನೆಯಲ್ಲಿ ತಾಮ್ರದ್ದು ಈ ಥರದ್ದು ಒಂದು ಚಿಕ್ಕ ಬಿಂದಿಗೆ ಇದ್ದು ಅದರಲ್ಲೇ ಇಟ್ಟಿದ್ದೀನಿ. ನೀವು ಬೇಕಾದರೆ ಮಣ್ಣಿಂದು ಇಡ್ಬೋದು, ಅಥವಾ ಪ್ಲಾಸ್ಟಿಕ್ಕಿಂದು ಇವಾಗ ಹುಂಡಿ ಥರ ಬರುತ್ತಲ್ಲ ಅದರಲ್ಲೂ ಇಡ್ಬೋದು, ಅಥವಾ ತಾಮ್ರದ್ದೆಲ್ಲ ಇರುತ್ತಲ್ಲ ಅದರಲ್ಲೂ ಕೂಡ ಇಡ್ಬೋದು. ಹಾಗಾಗಿ ನಾನು ತಾಮ್ರದ ಚೆಂಬಿಗೆ ಒಂದು ಬಟ್ಟೆಯನ್ನು ಕಟ್ಟಿ ನಾನು ಇಟ್ಟಿದ್ದೆ. ಇನ್ನು ಮೊದಲನೇದಾಗಿ ನಾನು ಈಗ ಆ ಅಷ್ಟಮಿ ದಿನ ಮೊದಲು ನಾನು ಇದಕ್ಕೆ ಪೂಜೆಯನ್ನು ಮಾಡಿ 21 ರೂಪಾಯಿ ಆಗಿನ ಲಾವಂಚದ ಬೇರನ್ನು ಮೊದಲು ಇದರೊಳಗಡೆ ಹಾಕಿ, ನಂತರ ನನಗೆ ಎಷ್ಟು ಕೈಯಲ್ಲಿ ದುಡ್ಡಿರುತ್ತೋ ಅದನ್ನು ಹಾಕೋದಕ್ಕೆ ಶುರು ಮಾಡ್ತೀನಿ. ಇನ್ನು ನಾನು ಯಾವ ರೀತಿಯಾಗಿ ಮನಿ ಸೇವ್ ಮಾಡಿದೆ ಅನ್ನೋದಾದರೆ, ಇತ್ತೀಚೆಗಂತೂ ಎಲ್ಲರಿಗೂ ಬೆಸ್ಕಾಂ ಬಿಲ್ ಅಂದರೆ ಲೈಟ್ ಬಿಲ್ಲು ಎಲ್ಲರಿಗೂ ಫ್ರೀ ಇದೆ. ಅದೇ ರೀತಿಯಾಗಿ ನಮಗೂ ಕೂಡ ಲೈಟ್ ಬಿಲ್ಲು ಫ್ರೀ ಇದೆ. ನಮಗೆ 1,500ದಿಂದ 1,300,000 ನಮಗೆ ಲೈಟ್ ಬಿಲ್ ಬರ್ತಾಯಿತ್ತು. ಆ ಲೈಟ್ ಬಿಲ್ ಬರೋದು ಈಗ ಬರಲ್ವಲ್ಲ, ಗೌರ್ಮೆಂಟೇ ಕಟ್ಟುತ್ತಲ್ಲ. ಅದಕ್ಕೋಸ್ಕರ ನಾನು ಆ ಬಿಲ್ಲಿನ ದುಡ್ಡನ್ನು ಅದಕ್ಕೆ ಒಂದು 500 ರೂಪೀಸ್ ಸೇರಿಸಿ ನಾನು ಈ ಉಂಡಿಯಲ್ಲಿ ಹಾಕ್ತೀನಿ. ಏಕೆಂದರೆ ಲೈಟ್ ಬಿಲ್ ಬರಲ್ಲ ಅಂತ ಆ ದುಡ್ಡನ್ನು ನಾವು ಬೇರೆ ರೀತಿಯಾಗಿ ಖರ್ಚು ಮಾಡ್ಕೊತೀರಿ. ಅದರ ಬದಲಾಗಿ ಅದನ್ನು ನಾನು ಒಂದು ಕಡೆ ಇಟ್ಟು ಸೇವ್ ಮಾಡೋ ರೀತಿಯಾಗಿ ನಾನಿಲ್ಲಿ ಈ ಉಂಡಿಯಲ್ಲಿ 2,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ ನಾನು ಇದರೊಳಗಡೆ, ಅಂದರೆ ಲೈಟ್ ಬಿಲ್ ಯಾವತ್ತು ಬರುತ್ತೆ ನೋಡಿ ಆ ಬಿಲ್ ಬಂದಿದ್ದ ದಿನ ನಾನು ಈ ಉಂಡಿಯಲ್ಲಿ 2,000 ರೂಪಾಯಿ ಹಾಕ್ತೀನಿ. ಇನ್ನು ನೆಕ್ಸ್ಟ್ ಯಾವ ರೀತಿಯಾಗಿ ಸೇವ್ ಮಾಡ್ತೀನಿ ಅನ್ನೋದಾದರೆ, ಈಗ ಏನು ತರಕಾರಿಗೆ ದುಡ್ಡು ಕೊಟ್ಟಿರ್ತಾರೆ ಮನೇಲಿ, ಇನ್ನು ಹಣ್ಣಿಗೆ ದುಡ್ಡು ಕೊಟ್ಟಿರ್ತಾರೆ, ಮತ್ತು ನಾವು ಬಟ್ಟೆ ತೊಗೊಬೇಕು ಅಂದ್ರಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಮತ್ತು ಎಲ್ಲಾದರೂ ಹೋಗ್ತೀನಿ ಅಂದ್ರಲ್ಲಿ ದುಡ್ಡು ಕೊಟ್ಟಿರ್ತಾರೆ. ಅದರಲ್ಲಿ ಸಣ್ಣ ಪುಟ್ಟದಾಗಿ ಉಳಿಸ್ಕೊಂಡು ಕೂಡ ನೀವು ಇದರಲ್ಲಿ ಹಾಕ್ಬೋದು. ಅಂತಂದರೆ ಈಗ ಒಂದು 10 ರೂಪಾಯಿ ಉಳಿತು ಅಂದರೆ 10 ರೂಪಾಯಿ ಕೂಡ ಇದರಲ್ಲಿ ಹಾಕ್ಬೋದು. 50 ರೂಪಾಯಿ ಉಳಿತು ಅಂದರೆ 50 ರೂಪಾಯಿ ಹಾಕಿ, 100 ರೂಪಾಯಿ ಉಳಿತು ಅಂದರೆ 100 ರೂಪಾಯಿ ಹಾಕಿ. ಇನ್ನು ಎರಡನೇದಾಗಿ ನಾನು ಯಾವ ರೀತಿಯಾಗಿ ಉಳಿತಾಯ ಮಾಡಿದೆ ಅನ್ನೋದಾದರೆ, ನಾನಿಲ್ಲಿ ಯೋಗ ಕ್ಲಾಸ್ ಕೂಡ ಮಾಡ್ತೀನಿ. ಇನ್ನು ಯೋಗ ಕ್ಲಾಸಲ್ಲಿ ಬಂದಿದ್ದ ಫೀಸು ಕೂಡ ನಾನು ಇದರಲ್ಲಿ ಹಾಕ್ತೀನಿ. ತುಂಬ ಜನ ಫೋನ್ಪೇನೂ ಮಾಡ್ತಾರೆ, ಆದರೆ ಕ್ಯಾಶ್ ಯಾರು ಕೊಡ್ತಾರೆ ನೋಡಿ, ಆ ಕ್ಯಾಶನ್ನು ಕೂಡ ನಾನು ಮನೆ ಖರ್ಚಿಗೆ ಖರ್ಚು ಮಾಡಲ್ಲ, ಮತ್ತು ನಾನು ಅದನ್ನು ಬೇರೆ ಯಾವುದಕ್ಕೂ ಖರ್ಚು ಮಾಡಲ್ಲ. ಈ ಹುಂಡಿ ಇಟ್ಟಿದ್ದೀನಲ್ಲ ಇದಕ್ಕೆ ಹಾಕ್ತಾ ಬರ್ತೀನಿ. ನಾನಿಲ್ಲಿ ಸೇರಿಸೋದು ಎರಡೇ ಇದನ್ನು, ಅಂದರೆ ಲೈಟ್ ಬಿಲ್ಲು ಹಾಗೆಯೇ ನಂದು ಯೋಗ ಕ್ಲಾಸಿನ ದುಡ್ಡು ಮಾತ್ರ ಇದರಲ್ಲಿ ಹಾಕ್ತೀನಿ. ಆದರೆ ಎಲ್ಲರಿಗೂ ಆ ರೀತಿಯಾಗಿ ಆಗಲ್ವಲ್ಲ. ನೀವು ತರಕಾರಿ ಹೋದಲ್ಲಿ ಒಂದು 50 ರೂಪಾಯಿ ಉಳಿಸ್ಕೊಳ್ಳಿ, ಅಥವಾ ಒಂದು 20 ರೂಪಾಯಿ ಉಳಿತು ಅಂದರೆ ಆ ಉಳಿದಿರುವಂಥ ದುಡ್ಡನ್ನು ಇಲ್ಲಿ ತೊಗೊಂಬಂದು ಇಡಬೇಕಾಗತ್ತೆ. ಅಂದರೆ ಉಂಡಿಯಲ್ಲಿ ಹಾಕ್ತಾ ಬನ್ನಿ, ಅಥವಾ ನಿಮ್ಗೆ ಯಾರೋ ಖರ್ಚಿಗೆ ಕೊಟ್ಟರು, ಅಥವಾ ಮಕ್ಕಳಿಗೆ ಯಾರೋ ಹೋಗಬೇಕಂದ್ರೆ ದುಡ್ಡು ಕೊಟ್ಟಿರ್ತಾರೆ, ಎಲ್ಲವನ್ನು ನೀವು ಸೇವ್ ಮಾಡ್ತಾ ಬರಬೇಕು. ಇನ್ನು ಸೇವ್ ಮಾಡಿರೋ ದುಡ್ಡನ್ನು ನಾವು ಇನ್ವೆಸ್ಟ್ ಯಾವ ರೀತಿಯಾಗಿ ಮಾಡ್ಬೋದು ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅಂದರೆ ಸುಮ್ಮನೆ ದುಡ್ಡು ಇಟ್ಕೊಬಾರ್ದು. ನೀವು ವರ್ಷಕ್ಕೊಂದು ಸರಿ ಈ ರೀತಿಯಾಗಿ ಉಂಡೆ ತೆಗೆದಲ್ಲಿ ಅದರಲ್ಲಿ ಏನಾದರೂ ಗೋಲ್ಡ್ ತೊಗೊಳ್ಳೋದಾಗಲಿ, ಅಥವಾ ಸಿಲ್ವರ್ ತೊಗೊಳ್ಳೋದಾಗಲಿ, ಅಥವಾ ನಿಮಗೆ ಯಾವ ಬಟ್ಟೆ ಬೇಕೋ, ತುಂಬ ದಿನದಿಂದ ಬಟ್ಟೆ ತೊಗೊಂಡಿರಲ್ಲ, ಬಟ್ಟೆಯನ್ನು ತೊಗೊಳ್ಳೋದಾಗಲಿ, ಈ ರೀತಿ ಕೂಡ ಮಾಡ್ಬೋದು.
ಇನ್ನು ನಾವು ಯಾವಾಗಲೂ ಹಣವನ್ನು ಎಣಿಸ್ಬೇಕಂದ್ರೆ ಯಾವ ರೀತಿಯಾಗಿ ಎಣಿಸ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ಕೆಲವಾರು ಜನ ಇರ್ತಾರೆ, ಅದನ್ನು ಈ ರೀತಿಯಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಎಣಿಸ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನೀವು ದುಡ್ಡನ್ನು ಎಣಿಸ್ಬೇಕಂದ್ರೆ ದುಡ್ಡಿಗೆ ಎಂಜಲನ್ನು ಇಡೋದಾಗಲಿ ಅಥವಾ ಈ ರೀತಿಯಾಗಿ ಎಣಿಸೋದು ಮಾಡಬಾರ್ದು. ಈ ರೀತಿಯಾಗಿ ಎಣಿಸಿದ್ರೆ ನಿಮ್ಮ ಕಡೆಯಿಂದ ಅದೇ ರೀತಿಯಾಗಿ ಹೋಗ್ತಾ ಇರುತ್ತೆ. ಅದರ ಬದಲಾಗಿ ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಕಡೆ ಬರೋ ರೀತಿಯಾಗಿ ಕೌಂಟ್ ಮಾಡಬೇಕಾಗತ್ತೆ. ನಿಮ್ಗೆ ಅದು ಪ್ರಾಕ್ಟೀಸು ಮೊದಲು ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಅದು ಈಸಿ ಆಗುತ್ತೆ. ದುಡ್ಡನ್ನು ಕೌಂಟ್ ಮಾಡಬೇಕಂದ್ರೆ, ದುಡ್ಡನ್ನು ಎಣಿಸ್ಬೇಕಂದ್ರೆ ಆ ದುಡ್ಡು ನಮ್ಮ ಕಡೆ ಬರಬೇಕು. ಆ ರೀತಿಯಾಗಿ ಕೌಂಟ್ ಮಾಡಬೇಕು. ಅವಾಗ ಹೆಚ್ಚು ಹಣ ನಿಮ್ಮ ಕಡೆ ಬರುತ್ತೆ, ನಿಮ್ಮ ಹತ್ರ ಬರುತ್ತೆ, ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಯಾವಾಗಲೂ ಮನಿ ಕೌಂಟಲ್ಲಿ ನೀವು ಮನಿಗೆ ದುಡ್ಡಿಗೆ ಎಂಜಲಿಡೋದು ಅಥವಾ ಸೈಡ್ಗೆ ಹಿಂಗೆ ಎಣಿಸೋದು ಅದೆಲ್ಲ ಮಾಡಬಾರ್ದು. ಯಾವಾಗಲೂ ಕೈಗೆ ದುಡ್ಡು ತೊಗೊಂಡಲ್ಲಿ ಇದೇ ರೀತಿಯಾಗಿ ಎಣಿಸ್ಬೇಕಾಗತ್ತೆ. ಅಂದರೆ ನಿಮ್ಮ ಕಡೆನೇ ಬರೋ ರೀತಿಯಾಗಿ ಎಣಿಸ್ಬೇಕು. ಇನ್ನು ಯಾರಿಗಾದರೂ ದುಡ್ಡು ಕೊಡಬೇಕಂದ್ರೂ ಅಷ್ಟೇ ಫೋಲ್ಡ್ ಮಾಡಿನೇ ದುಡ್ಡು ಕೊಡಬೇಕಾಗತ್ತೆ. ನೀವು ಹಾಗೆ ನೀವು ದುಡ್ಡು ಕೊಡಬಾರ್ದು. ಫೋಲ್ಡ್ ಮಾಡಿಬಿಟ್ಟು ಮೇಲೆ 2 ನಂಬರು ನಿಮ್ಮ ಕಡೆನೇ ಇರಬೇಕು. ನೀವು ಯಾರಿಗಾದರೂ ಕೊಡಬೇಕಂದ್ರೆ ಇದು ಡಬಲ್ ಆಗಿ ನನಗೆ ಬರಲಿ ಅಂತ ಹೇಳ್ಕೊತ ನೀವು ದುಡ್ಡು ಕೊಡಬೇಕಾಗತ್ತೆ. ನೋಡಿ, ನಾನು ಮೊದಲು ಉಂಡೆ ಹಿಟ್ಟಲ್ಲಿ ನಾನು ಇದರಲ್ಲಿ 21 ರೂಪಾಯಿ ಹಾಗೆಯೇ ಲಾವಂಚದ ಬೇರನ್ನು ಹಾಕಿದ್ದೆ. ಅಂತಂದರೆ ನೀವು ಲಾವಂಚದ ಬೇರು ಯಾವ ಬೇರು ಅದು ಅನ್ನೋದಾದರೆ, ನೀವು ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಕಳಶದಲ್ಲಿ ಲಾವಂಚದ ಬೇರನ್ನು ಹಾಕಿರ್ತೀರ. ಆಗ ನೀವು ಕಳಶ ವಿಸರ್ಜನೆ ಮಾಡಿದಲ್ಲಿ ಆ ಬೇರನ್ನು ತೆಗೆದು ಬಿಸಾಕಬಾರ್ದು. ಅದನ್ನು ಹಾಗೆ ಇಟ್ಕೊಬೇಕು. ಅಂದರೆ ಸೇವ್ ಮಾಡಿ ಇಟ್ಕೊಳ್ಳಿ. ಅದನ್ನು ಸ್ವಲ್ಪ ತ್ಯಾವ ಎಲ್ಲ ಇರುತ್ತಲ್ಲ, ಅದನ್ನು ವೆಟ್ಟೆಲ್ಲ ಇರೋದನ್ನು ತೆಗೆದು ನೀವು ಒಂದು ತಟ್ಟೆಯಲ್ಲಿ ಇಟ್ಟರೆ ಅದು ಒಣಗುತ್ತೆ. ಅದನ್ನು ಹಾಗೆ ಇಟ್ಕೊಬೇಕು. ಮತ್ತು ಕೃಷ್ಣ ಜನ್ಮಾಷ್ಟಮಿ ಅಷ್ಟಮಿ ದಿನ ನೀವು ಈ ರೀತಿಯಾಗಿ ಉಂಡೆ ಇಡಬೇಕಾಗತ್ತಲ್ಲ, ಆ ಲಾವಂಚದ ಬೇರು ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸದಲ್ಲಿ ಹಾಕಿರುವಂಥ ಲಾವಂಚದ ಬೇರನ್ನು ನಾನಿಲ್ಲಿ ಈ ಉಂಡೆಯಲ್ಲಿ ಹಾಕಿ ಸೇವ್ ಮಾಡೋದಕ್ಕೆ, ಮನಿ ಸೇವ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಯಾಕೆಂದರೆ ಅದು ಮನಿಯನ್ನು ಅಟ್ರ್ಯಾಕ್ಟ್ ಕೂಡ ಮಾಡುತ್ತೆ ಲಾವಂಚದ ಬೇರು. ಹಾಗಾಗಿ ಈ ಸಾರಿ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರ್ತೀರ, ಕಂಪಲ್ಸರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸದಲ್ಲಿ ಲಾವಂಚದ ಬೇರನ್ನು ಹಾಕಲೇಬೇಕು. ಅದ್ರ ಜೊತೆ ಬೇರೆ ಯಾವ ವಸ್ತುಗಳು ಹಾಕಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಆ ಲಾವಂಚದ ಬೇರನ್ನು ಬಿಸಾಕಕ್ಕೆ ಹೋಗ್ಬೇಡಿ. ಹಾಗೆ ತೆಗೆದಿಟ್ಟು ಮತ್ತೆ ನೀವು ಕೃಷ್ಣ ಜನ್ಮಾಷ್ಟಮಿಯ ದಿನ ನೀವು ಈ ರೀತಿಯಾಗಿ ಉಂಡೆಯನ್ನು ಇಟ್ಟು ಅದ್ರ ಒಳಗಡೆ ಆ ಲಾವಂಚದ ಬೇರನ್ನು ಹಾಕಬೇಕಾಗತ್ತೆ. ನಾವು ಮನಿ ಸೇವ್ ಮಾಡ್ತೀರಿ ಸಾಕಾ ಅನ್ನೋದಾದರೆ ಇಲ್ಲ ಸ್ನೇಹಿತರೆ, ಇದನ್ನು ಇನ್ವೆಸ್ಟ್ ಮಾಡಬೇಕು. ನಿಮ್ಗೆ ಯಾವ ರೀತಿಯಾಗಿ ಆಗುತ್ತೋ ನಿಮಗೆ ಆ ರೀತಿಯಾಗಿ ಇನ್ವೆಸ್ಟ್ ಮಾಡ್ತಾ ಬನ್ನಿ. ಅಂದರೆ ಗೋಲ್ಡ್ ತೊಗೊಳ್ಳೋದಾಗಲಿ ಅಥವಾ ಸಿಲ್ವರ್ ತೊಗೊಳ್ಳೋದಾಗಲಿ. ಈಗ ರೇಟ್ ಜಾಸ್ತಿ ಇದೆ, ಗೋಲ್ಡ್ ಏನೂ ಬರಲ್ಲ ನನ್ನ ದುಡ್ಡಿಗೆ ಅನ್ನೋದಾದರೆ ನಿಮಗೀಗ ಪೋಸ್ಟ್ ಆಫೀಸಲ್ಲಿ ತುಂಬ ಸ್ಕೀಮ್ಗಳಿದೆ. ಆ ಸ್ಕೀಮಲ್ಲಿ ಯಾವುದು ಒಂದು 500 ರುಪೀಸೂ ಕಟ್ಕೊಂಡು ಹೋಗ್ಬೋದು. ಆ ರೀತಿಯಾಗಿ ಸ್ಕೀಮ್ಗಳಿದೆ. ಅದು ಒಂದೇ ಸರಿ ಅಮೌಂಟ್ ಹಾಕ್ಬೋದು, ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಬೋದು. ಅಂಥ ಸ್ಕೀಮ್ಗಳೆಲ್ಲ ಇದೆ. ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಡಬಲ್ ಆಗಿ ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಬರುತ್ತೆ. ನೀವು ಬರೀ ಉಂಡಿಲಿಟ್ಟರೆ ಅದು ಡಬಲ್ ಆಗಲ್ಲ. ಅದಕ್ಕೋಸ್ಕರ ನೀವು ಸೇವ್ ಮಾಡಿರೋ ಅಂಥ ಹಣವನ್ನು ಇನ್ವೆಸ್ಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅಥವಾ ನಿಮಗೇನಾದರೂ ಮಕ್ಕಳಿಗೆ ಏನಾದರೂ ತೊಗೊಡ್ಬೇಕನ್ಸುತ್ತಾ, ಮಕ್ಕಳಿಗೆ ಏನಾದರೂ ತೊಗೊಡೋದಾಗಲಿ, ಅಥವಾ ನೀವು ಬ್ಯಾಂಕಲ್ಲಿ ಇಟ್ಕೊಬೋದು. ಇದನ್ನು ಫಿಕ್ಸೆಡ್ ಡೆಪಾಸಿಟಲ್ಲಿ ಎಷ್ಟು ಬೇಕಾದ್ರೂ ಫಿಕ್ಸೆಡ್ ಡೆಪಾಸಿಟಲ್ಲೂ ಕೂಡ ಇಡ್ಬೋದು. ಅಥವಾ ಬೇರೆ ಎಲ್ಲಾದರೂ ನಾವು ಹಣ ಉಳಿತಾಯ ಮಾಡೋದಕ್ಕೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಉಳಿತಾಯ ಮಾಡ್ತಾ ಇರ್ತಾರೆ. ಒಬ್ಬರು ಚೀಟಿಯನ್ನು ಹಾಕ್ತಾರೆ, ಚೀಟಿಯನ್ನು ಹಾಕಿ ಅದರಲ್ಲಿ ಹಣವನ್ನು ಉಳಿತಾಯ ಮಾಡ್ತಾರೆ. ಇನ್ನೊಬ್ಬರು ಬ್ಯಾಂಕಲ್ಲಿ ನೀವು ದುಡ್ಡನ್ನು ಇಟ್ಟು ಪ್ರತಿ ತಿಂಗಳು ಬ್ಯಾಂಕಿಗೆ ದುಡ್ಡು ಹಾಕಿ ಅದರಲ್ಲಿ ಹಣವನ್ನು ಉಳಿತಾಯ ಮಾಡ್ತಾರೆ. ಇನ್ನು ಕೆಲವರು ಗೋಲ್ಡ್ ಚೀಟಿ ಅಂತ, ಗೋಲ್ಡ್ ಅಂಗಡಿಯಲ್ಲಿ ಗೋಲ್ಡ್ ಚೀಟಿ ಅಂತ ಹಾಕಿ ಅದರಲ್ಲೂ ಕೂಡ ಗೋಲ್ಡನ್ನು ತಗೊತಾ ಇರ್ತಾರೆ. ಈ ರೀತಿಯಾಗಿ ಸಣ್ಣ ಪುಟ್ಟದಾಗಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಅಮೌಂಟನ್ನು, ನಿಮ್ಗೆ ಇಷ್ಟೇ ದೊಡ್ಡದಾಗಿ ಬರಬೇಕು, ನನಗೆ 50 ಗ್ರಾಮೇ ಬೇಕು, 100 ಗ್ರಾಮ್ ಬೇಕು ಅಂತಲ್ಲ, ನಿಮ್ಗೆ ಅಟ್ಲೀಸ್ಟು ನಿಮ್ಮ ವರ್ಷದಲ್ಲಿ ಒಂದು 5 ಗ್ರಾಮು 10 ಗ್ರಾಮ್ ತೊಗೊತಾ ಬನ್ನಿ. ಎಷ್ಟು ನಿಮಗೆ ಗೋಲ್ಡ್ ಸೇರುತ್ತೆ ಅಂತ ಗೊತ್ತಾಗುತ್ತೆ. ಅಥವಾ ಚೀಟಿ ಹಾಕಿ ನೀವು ಒಂದೇ ಸರಿ ತೊಗೊಂಡೋಗಿ ಗೋಲ್ಡ್ ತೊಗೊಳ್ಳೋದಾಗಲಿ, ಅಥವಾ ಎಲ್ಲೋ ಸೈಟ್ ದೂರದಲ್ಲಿ ನಾನು ಒಂದು ಸೈಟ್ ತೊಗೊಬೇಕು ಅನ್ನೋದಾಗಲಿ, ಅಥವಾ ಮನೆ ತೊಗೊಬೇಕು ಅನ್ನೋದಾಗಲಿ. ಯಾಕೆಂದರೆ ದೂರದಲ್ಲೆಲ್ಲ ತುಂಬ ಕಡಿಮೆಗೂ ಸಿಗುತ್ತೆ. ಹಾಗಾಗಿ ಅದಕ್ಕೂ ಕೂಡ ಇನ್ನು ಸ್ವಲ್ಪ ಸೇರಿಸಿ ಇನ್ವೆಸ್ಟ್ ಮಾಡ್ಬೋದು. ಈ ರೀತಿಯಾಗಿ ನೀವು ಹಣವನ್ನು ಉಳಿತಾಯ ಮಾಡ್ತಾ ಹೋಗಬೇಕಾಗತ್ತೆ. ಏಕೆಂದರೆ ನಾವು ದುಡಿಯೋದು ಎಷ್ಟು ಇಂಪಾರ್ಟೆಂಟು, ಹಣವನ್ನು ಉಳಿತಾಯ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಹಣವನ್ನು ಉಳಿತಾಯ ಮಾಡಿದ್ದನ್ನು ಇನ್ವೆಸ್ಟ್ ಮಾಡೋದು ಕೂಡ ತುಂಬಾ ಪ್ರಾಪರಾಗಿ ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸುಮ್ಮನೆ ಎಲ್ಲೋ ತೊಗೊಂಡೋಗಿ ನಾವು ಇನ್ವೆಸ್ಟ್ ಮಾಡೋದಾಗಲಿ ಅಥವಾ ಸುಮ್ಮನೆ ಏನಕ್ಕೋ ಇನ್ವೆಸ್ಟ್ ಮಾಡೋದು ಈ ರೀತಿಯಾಗಿ ಮಾಡಬಾರ್ದು. ನಾಳೆ ದಿನ ನಮ್ಗೆ ಅದು ಡಬಲ್ ಆಗಿ ಬರಬೇಕು. ಅಂಥ ಕಡೆ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ದಿನ ಮನಿ ಸೇವೆ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಈಗ ವಯಸ್ಸಾಗ್ತಾ ಇದೆ, ನಾವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು
ಹೋಗಬೇಕು, ಅಥವಾ ಕಿಟ್ಟಿ ಪಾರ್ಟಿ ಇರುತ್ತೆ ಅದಕ್ಕೆ ಹೋಗಬೇಕು, ಅಥವಾ ಯಾವುದೋ ಮಹಿಳಾ ಸಮಾಜಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಆಗಲೂ ನಮಗೆ ದುಡ್ಡು ಬೇಕೇ ಬೇಕು ಸ್ನೇಹಿತರೆ. ಯಾರು ಸುಮ್ಮನೆ ಹಾಗೆ ಕರ್ಕೊಂಡೋಗಲ್ಲ. ಅದಕ್ಕೋಸ್ಕರ ನಾವು ಪ್ರತಿಯೊಂದಕ್ಕೂ ಗಂಡನ ಕೈ ಚಾಚೋದಾಗಲಿ, ಮಕ್ಕಳ ಕೈ ಚಾಚೋದ್ರ ಬದಲು ನೀವು ಈ ರೀತಿಯಾಗಿ ಸಣ್ಣದಾಗಿ ಉಳಿತಾಯ ಮಾಡಿ. ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿತಾಯ ಮಾಡ್ತಾ ಬನ್ನಿ. ಅದು ನೀವು ಯಾರಿಗೂ ಕೈ ಚಾಚದೆ ಇರೋ ಥರ ಇಂಡಿಪೆಂಡೆಂಟಾಗಿ ಇರಬೇಕು. ಯಾವಾಗಲೂ ಹೌಸ್ ವೈಫ್ಸ್ ಅಂದ ತಕ್ಷಣ ಎಲ್ಲದಕ್ಕೂ ಅವ್ರನ್ನ ಕೇಳಬೇಕು ಅಂತ ಇರಲ್ಲ ಸ್ನೇಹಿತರೆ. ಜಾಣ್ಮೆಯಿಂದ ನೀವು ಕೂಡ ತಾಳ್ಮೆಯಿಂದ ಜಾಣ್ಮೆಯಿಂದ ಹಣವನ್ನು ಉಳಿತಾಯ ಮಾಡಿ. ನಮ್ಮ ಸಂತೋಷ ನಮಗೂ ಖುಷಿ ಆಗುತ್ತೆ. ಈಗ ಹೊರಗಡೆ ಹೋದರೆ ನಮ್ಮ ಫ್ರೆಂಡ್ಸ್ ಸಿಗ್ತಾರೆ, ಎಲ್ಲೋ ಒಂದು ಹೊರಗಡೆ ಹೋದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಪ್ರತಿಯೊಂದಕ್ಕೂ ಮಕ್ಕಳನ್ನ ಕೇಳೋದಕ್ಕಾಗಲ್ವಲ್ಲ. ಹಾಗಾಗಿ ನಮ್ಮ ಇಷ್ಟದ ಪ್ರಕಾರ ನಾವು ಖರ್ಚು ಮಾಡಬೇಕು ಅಂದರೆ ಈ ರೀತಿಯಾಗಿ ಸಣ್ಣದಾಗಿ ಉಳಿತಾಯ ಮಾಡಿ. ಆಗ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ತುಂಬ ಜನಕ್ಕೆ ಉಪಯುಕ್ತ ಆಗುತ್ತೆ. ಅದಕ್ಕೋಸ್ಕರ ತುಂಬ ಜನಕ್ಕೆ ಶೇರ್ ಮಾಡಿ. ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹಾಗೆಯೇ ತುಂಬ ಜನಕ್ಕೆ ಶೇರು ಕೂಡ ಮಾಡಿ. ನೀವು ಯಾವ ರೀತಿಯಾಗಿ ಉಳಿತಾಯ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನನಗೂ ಕೂಡ ನಾನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ನನಗೂ ಕೂಡ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ನೀವು ಯಾರೆಲ್ಲ ಉಳಿತಾಯ ಮಾಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಉಳಿತಾಯ ಮಾಡ್ತೀರಿ ಅನ್ನೋದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.